ಪಿಸು ಪಿಸು ಮಾತು. ನಾವು ರೀಲ್ಸ್ ಮಾಡೋ ಜೋಡಿ ಅಲ್ಲ, ಆದ್ರೂ ಇವತ್ತೊಂದು ಸಣ್ಣ ರೀಲ್ಸ್ ಅನ್ನ ಮಾಡ್ತಾ ಇದೀವಿ. ನೋಡಿ ಖುಷಿ ಆದ್ರೆ ಕಮೆಂಟ್ ಮಾಡಿ. ನನ್ನ ನಲ್ಮೆಯ ವೀಕ್ಷಕರಿಗೆ ನಮನಗಳು. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ವಿಶೇಷವಾಗಿ ಇವತ್ತು ನಾನು, ವೈಫ್, ಮಗಳು, ಮಿತ್ರರಾಗಿರುವಂತಹ ರಾಮ್ ದೀಪಕ್ ಜೊತೆಗೆ ಮುರುಡೇಶ್ವರದ ಕಡೆ ಹೊರಟ್ವಿ. ನಾವು ಇವತ್ತಂತಲ್ಲ, ಪ್ರತಿದಿನವೂ ಪ್ರೀತಿಯಿಂದ ಇರ್ತೀವಿ. ಈ ಪ್ರೀತಿ ಯಾವುದೋ ರೀಲ್ಸ್ ಮಾಡೋಕೆ ಅನೇಕ ಜೋಡಿಗಳು ತೋರಿಸ್ತಾರಲ್ಲ, ಹಾಗಲ್ಲ. ನಮ್ದು ರೀಲ್ಸು ಇಲ್ಲ, ಏನೂ ಇರಲ್ಲ. ಆಫ್ ಸ್ಕ್ರೀನ್ ಕೂಡ ನಮ್ ಸಲುಗೆ, ನಮ್ ಪ್ರೀತಿ, ನಮ್ ಬಾಂಧವ್ಯ ಹೀಗಿರುತ್ತೆ. ಮುರುಡೇಶ್ವರದ ಕಡೆಗೆ ಹೋಗೋಣ ಅಂದ್ಕೊಂಡಾಗ ನನ್ನ ಬಾಲ್ಯದ ಗೆಳೆಯ ಆಗಿರುವಂತಹ ರೋಹಿತ್ ಮೇಲಾರಿಕಲ್ಗೆ ಕಾಲ್ ಮಾಡಿ ಹೇಳಿದೆ. ಅವನಿಗೆ ಅಲ್ಲಿನ ಆಡಳಿತ ಮಂಡಳಿಯವರು ಸನ್ಮಿತ್ರರಾಗಿರೋದ್ರಿಂದ ಹೋಗೋ ಮುಂಚೆನೆ ದೇವರ ದರ್ಶನಕ್ಕೆ, 20 ಅಂತಸ್ತಿನ ರಾಜಗೋಪುರ ನೋಡೋದಕ್ಕೆ, ಮೇಲಿಂದ ವೀಕ್ಷಣೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅನುವು ಮಾಡಿಟ್ಟಿದ್ದ. ನಮಗಲ್ಲಿ ಜಯಂತ್ ಎನ್ನುವಂತಹ ಒಬ್ರು ಕೋಆರ್ಡಿನೇಟರ್ ಕೂಡ ಸಿಕ್ಕಿದ್ರು. ಆರ್.ಎನ್. ಶೆಟ್ಟಿ ಅವರ ಮುತ್ಸದಿತನದ ಕೆಲಸಗಳನ್ನ ನೋಡೋಕೆ ಅವರು ಎಲ್ಲ ಬಗೆಯಲ್ಲೂ ಅನುವು ಮಾಡಿ ಕೊಟ್ರು. ರಾವಣ ಗೋಕರ್ಣದಲ್ಲಿ ಆತ್ಮಲಿಂಗವನ್ನ ನೆಲದಿಂದ ಎತ್ತೋಕೆ ಪ್ರಯತ್ನಿಸ್ತಾನಲ್ಲ, ಆ ಸಮಯ ಎತ್ತೋಕ್ ಆಗದೆ ಇದ್ದಾಗ ಅದರ ಮೇಲಿದ್ದ ಬಟ್ಟೆಯನ್ನ ಕಂದಕಗಿರಿಯಲ್ಲಿರುವ ಮೃದೇಶ್ವರ ಎಂಬ ಸ್ಥಳಕ್ಕೆ ಎಸಿತಾನೆ. ನಿಮಗೆ ಪುರಾಣದಲ್ಲಿ ಈ ಕತೆ ತಿಳಿದಿರುತ್ತೆ. ಅದೇ ಇವತ್ತು ಮೃಡೇಶ್ವರ ಆಗಿ ಇದೀಗ ಮುರುಡೇಶ್ವರ ಎನ್ನುವಂತಹ ನಾಮಾಂಕಿತದಲ್ಲಿ ಪ್ರಸಿದ್ಧಿಯಾಗಿದೆ. ಮುರುಡೇಶ್ವರ ದೇವಾಲಯ ಕಂದುಕ ಬೆಟ್ಟದ ಮೇಲಿದೆ. 3 ಕಡೆಯಿಂದ ಲಕ್ಷದ್ವೀಪ ಸಮುದ್ರ ಆವರಿಸಿದೆ. ಈಗ ನಾವಿಲ್ಲಿ ನೋಡ್ತಿದ್ದೀವಲ್ಲ, ಇದು ರಾಜಗೋಪುರ. ಇದು ಭಾರತದ 2ನೇ ಅತಿ ಎತ್ತರದ ಗೋಪುರ ಕೂಡ ಹೌದು. ಇಲ್ಲಿ ಮೇಲಿಂದ ಶಿವನ ವಿಗ್ರಹವನ್ನ ನಾವು ನೋಡ್ತಾ ಇದೀವಲ್ಲ, ಇದು 123 ಅಡಿ ಅಂದ್ರೆ 37 ಮೀಟರ್ ಎತ್ತರದಲ್ಲಿದ್ದು, ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ಈ ಪ್ರತಿಮೆಯೇ ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಅನ್ನುವಂತ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದೆ. ಈ ಪ್ರತಿಮೆಯನ್ನ ಮಾಡೋದಕ್ಕೆ ಸರಿಸುಮಾರು 2 ವರ್ಷ ಆಗಿತ್ತಂತೆ. ಹೀಗೆ ಶಿವನನ್ನ ದರ್ಶಿಸುತ್ತಾ ಒಳಭಾಗದಲ್ಲಿರುವ ಮುರುಡೇಶ್ವರ ಅಂದ್ರೆ ಮುಖ್ಯ ದೇವತೆ ಶ್ರೀ ಮೃದೇಶಲಿಂಗವನ್ನ ಅತಿ ಹತ್ತಿರದಿಂದ ದರ್ಶಿಸಿ, ಮೇಲ್ಭಾಗದಲ್ಲಿ ಶಿವನ ಬೃಹತ್ ಮೂರ್ತಿಯ ಅಡಿಭಾಗದಲ್ಲಿರುವ ಇಲ್ಲಿನ ಕಥೆಗಳನ್ನ ಸಾರುವ ಮ್ಯೂಸಿಯಂ ಅನ್ನ ನೋಡಿ ಅಲ್ಲಿಂದ ಹೊರಟ್ವಿ. ದೇವರ ದರ್ಶನದ ನಂತರ ವಿಶೇಷ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ನಾವು ಊಟ ಮಾಡುವಾಗ ಊಟ ಬಡಿಸುವವರು, ನೀವು ಹೆಗ್ಗದ್ದೆ ಸ್ಟುಡಿಯೋದವರಲ್ವಾ, ನಾವು ನಿಮ್ಮ ಕಾರ್ಯಕ್ರಮವನ್ನ ಪ್ರತಿದಿನ ನೋಡ್ತೀವಿ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತಾನು ಕೂಡ ಹೇಳಿದ್ರು. ನಮಗೆ ಅವರ ಮಾತಿಗಿಂತ ಸಂತಸ ಬೇರೆ ಯಾವುದು ಕೂಡ ಇರಲಿಲ್ಲ. ನಮ್ಮ ಮನೆಗೆ ಬರುವ ಹೊತ್ತಲ್ಲಿ ಮಾರಸ್ವಾಮಿ ಅಂದ್ರೆ ನೀವೆಲ್ಲ ಮರವಂತೆ ಅಂತಿರಲ್ಲ, ಅದನ್ನ ಹಾದು ಹೋಗ್ಲೇಬೇಕು. ಹಾಗಾಗಿ ಸಂಜೆ ಸಮಯ ಸೂರ್ಯ ಮುಳುಗುವ ಹೊತ್ತಲ್ಲಿ ನಮಗೆ ಮರವಂತೆಯ ಕಡಲ ತಡಿಯಲ್ಲಿ ಪ್ರೀತಿಯ ಏಕಾಂತ ಮಿಸ್ ಮಾಡುವ ಪ್ರಮೇಯವೇ ಬರೋದಿಲ್ಲ. ಹಾಗಾಗಿ ಅಲ್ಲೂ ಒಂದಿಷ್ಟು ಸಮಯವನ್ನ ಕಳೆದ್ವಿ. ಸಂಜೆ ಸೂರ್ಯನನ್ನ ಕಣ್ತುಂಬಿಕೊಂಡ್ವಿ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅನ್ನೋರಿಗೆ ಅದರ ಗಂಧ ತಿಳಿದಿಲ್ಲ ಅನ್ಕೋತೀನಿ. 2 ಮನಸ್ಸುಗಳು ಜೊತೆ ಇದ್ದಾಗ ಗರಿಗೆದರೋ ಏನೇನೋ ವೈಮನಸ್ಸುಗಳು ಬರ್ತಾನೆ ಇರ್ತವೆ. ಹಾಗಂತ ಅದೇ ಸ್ಥಿರ